ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೆಂಗಳೂರು ಸೌತಿನ ರಿವೈಸ್ಡ್ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ. ರಿವೈಸ್ಡ್ ಅಂದರೆ ಈಗ ಅದು ಫೈನಲ್ಲು. ಯಾಕೆಂದರೆ ಮೊದಲು ಅದನ್ನು ಟೆಂಟೇಟಿವ್ ಅಂತ ಕಳಿಸಿದರು, ತಾತ್ಕಾಲಿಕವಾದ ಟೈಮ್ ಟೇಬಲನ್ನು ಕಳಿಸಲಾಗಿತ್ತು. ಈಗ ಅದು ರಿವೈಸ್ ಮಾಡಿ ಫೈನಲಾಗಿ ಒಂದು ಟೈಮ್ ಟೇಬಲನ್ನು ಕಳಿಸಿಕೊಟ್ಟಿದ್ದಾರೆ. ಆ ಒಂದು ಟೈಮ್ ಟೇಬಲನ್ನು ನಿಮಗೆ ಎಲ್ಲರಿಗೂ ಕೂಡ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ಸದಾ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಹೀಗೆ ಇರಲಿ. ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ತಿಂಗಳು 9ನೇ ತಾರೀಕು ಅವರಿಗೆಲ್ಲರಿಗೂ ಕೂಡ ನೋಡಿ, ಈಗ ಏನಂತೀರ, ಫಸ್ಟ್ ಲ್ಯಾಂಗ್ವೇಜ್ ಇದೆ. ಯಾವುದು? ಕನ್ನಡ, ಅರಬಿಕ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಉರ್ದು, ಸಂಸ್ಕೃತ, ಫ್ರೆಂಚ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, BT ಆ್ಯಂಡ್ ವೆಲೆನ್ಸಿ ಇವೆಲ್ಲ ಇರುವಂಥದ್ದಾಗಿರುತ್ತೆ. 9ನೇ ತಾರೀಕು ಗುರುವಾರ ಆಗಿರುತ್ತೆ. ಕ್ಲಿಯರ್? ಅಕ್ಟೋಬರ್ 9th ಸ್ಟಾರ್ಟ್ ಆಗುವಂಥದ್ದು, 9th ಅಕ್ಟೋಬರಿಗೆ. ಬನ್ನಿ ಈಗ 10ನೇ ತಾರೀಕು ಏನಿದೆ ಅಂತ ನೋಡೋಣ. 10/10/2025 10/10 ಕ್ಯಾ ಹೇ? ಬಿಸ್ನೆಸ್ ಸ್ಟಡೀಸ್ ಇದೆ, ಅಂದರೆ ವ್ಯವಹಾರ ಅಧ್ಯಯನ ಅಂತ. ಸೈಕಾಲಜಿ ಇದೆ, ಮನಃಶಾಸ್ತ್ರ, ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರ. ಎಲ್ಲರಿಗೂ ಕೂಡ ಶುಕ್ರವಾರದ ದಿನ ಯಾವುದು ನಮ್ಮ ಸೈನ್ಸ್ನವರಿಗೂ ಹಾಗೂ ನಮ್ಮ ಏನಂತೀರ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರುವಂಥದ್ದಾಗಿರುತ್ತೆ. 11ನೇ ತಾರೀಕು ನನ್ನ ಪ್ರೀತಿಯ ಬೆಂಗಳೂರು ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಸೈನ್ಸ್ನವರಿಗೆ ಫಿಸಿಕ್ಸ್ ಇರುತ್ತೆ, ಯಾರು ಆರ್ಟ್ಸ್ನವರಿಗೂ ಹಾಗೂ ಕಾಮರ್ಸ್ನವರಿಗೆ ಎಕನಾಮಿಕ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟು ಇನ್ನೊಂದು ನೋಡೋಣ ಮುಂದೆ ನಾವು. ಈಗ ಅದು ಸ್ಯಾಟರ್ಡೆ, ಒಂದಿನ ರಜಾ. ಈಗ 12ಕ್ಕೆ ರಜಾ. 13ನೇ ತಾರೀಕು ಪೊಲಿಟಿಕಲ್ ಸೈನ್ಸ್, ಲಾಜಿಕ್, ಹೋಮ್ ಸೈನ್ಸ್, ಬೇಸಿಕ್ ಮ್ಯಾಥ್ಸ್ ಎಲ್ಲವೂ ಕೂಡ ಇರುತ್ತೆ. ವಿದ್ಯಾರ್ಥಿಗಳೇ, ಟೈಮ್ ಟೇಬಲ್ ನಿಮ್ಮ ಹತ್ರನೂ ಸಿಗುತ್ತೆ. ಸ್ವಲ್ಪ ತಡವಾಗುತ್ತಲ್ಲ, ಬೇಗ ತಿಳಿಸಿದರೆ ಒಳ್ಳೆಯದಲ್ಲ ಅಂತ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ನಿಮ್ಮ ಎಕ್ಸಾಮಿಗೆ ಏನು ಬೇಕೋ ಸಂಪೂರ್ಣವಾಗಿ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ವೇಸ್ಟ್ ಮಾಡ್ಕೋಬೇಡಿ. ಸಮಯವನ್ನು ವೇಸ್ಟ್ ಮಾಡ್ಕೊಂಡ್ರೆ ಏನೂ ಸಿಗಲ್ಲ ಸರ್. ದಯವಿಟ್ಟು ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳು ಬೆಂಗಳೂರಾಗಿರ್ಬೋದು ಅಥವಾ ಬೇರೆ ಜಿಲ್ಲೆನವ್ರು ಯಾರಾದರೂ ನೋಡ್ತಾ ಇದ್ದರೆ, ನಿಮ್ಮ ಯೂನಿಟ್ ಟೆಸ್ಟ್ 1ರ ಕ್ವಶನ್ ಪೇಪರ್ ಕೂಡ ತಾವುಗಳು ಕಳಿಸಿಕೊಟ್ಟಿಲ್ಲ, ನಮಗೆ ಕಳಿಸಿಕೊಡಿ ಅಂತ ಒಂದು ರಿಕ್ವೆಸ್ಟು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. 13ನೇ ತಾರೀಕು 13 ಆಯ್ತಲ್ವಾ, 14th ಅಕ್ಟೋಬರ್ 14ಗೆ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಒಂದೇ. ನೆಕ್ಸ್ಟು 15ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ಸೋಷಿಯಾಲಜಿ ಇರುತ್ತೆ, ಬಯೋ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಸೋಷಿಯಾಲಜಿ, ಬಯೋ ಹಾಗೂ ಎಲೆಕ್ಟ್ರಾನಿಕ್ಸ್ ಎಕ್ಸಾಮ್ ಯಾವಾಗ? 15 ಅಂದರೆ ಯಾವಾಗ? ವೆನ್ಸ್ಡೇ. ಆಯಿತಾ? ಆ್ಯಕ್ಚುಲಿ ವೆನ್ಸ್ಡೇ ಅನ್ನುವಂಥದ್ದು ರಾಂಗ್ ಪ್ರೊನೌನ್ಸಿಯೇಷನು, ಆದರೆ ಸ್ಟ್ಯಾಂಡರ್ಡಾಗಿ ಕಾಣಲಿ, ನಾನು ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಂತ ಗೊತ್ತಾಗಲಿ ಅಂತ ವೆನ್ಸ್ಡೇ ಅಂತಾರೆ. ಆ್ಯಕ್ಚುಲಿ ಈ ವೆಡ್ನೆಸ್ಡೇನೇ 100% ಸರಿಯಾದದ್ದು. ಬನ್ನಿ ವಿದ್ಯಾರ್ಥಿಗಳೇ, ಅವತ್ತು ಸೋಷಿಯಾಲಜಿ ಇದೆ, ಎಕ್ಸ್ಕ್ಯೂಸ್ ಮೀ, ಹಾಗೂ ಬಯೋ ಇದೆ, ಹಾಗೂ ಎಲೆಕ್ಟ್ರಾನಿಕ್ಸ್ ಇದೆ. ಪ್ಲೀಸ್ ಕ್ಲೀನ್ ಇಟ್ ಮ್ಯಾನ್. 16ನೇ ತಾರೀಕು ಅಕ್ಟೋಬರ್ 16ಕ್ಕೆ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಎಲ್ಲದೂ ಒಂದೇ. ಇತಿಹಾಸ, ಭಾರತದ ಇತಿಹಾಸ. ಆಯಿತಾ? ಹಾಗೂ ಕಂಪ್ಯೂಟರ್ ಸೈನ್ಸ್ ನಮ್ಮ ಕಾಮರ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇರುತ್ತೆ. ನೆಕ್ಸ್ಟು ಫ್ರೈಡೇ ನಿಮಗೆಲ್ಲರಿಗೂ ಕೂಡ 17ನೇ ತಾರೀಕು ಅಕ್ಟೋಬರು 17 ಅಕೌಂಟೆನ್ಸಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಹಾಗೂ ಎಜುಕೇಷನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು 18ನೇ ತಾರೀಕು ಅಕ್ಟೋಬರ್ ತಿಂಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಕನ್ನಡ, ಜಿಯೋಗ್ರಫಿ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಡೇಟ್ ಕೂಡ ತೋರಿಸ್ಬಿಡ್ತೇನೆ, 12/9. ಆಯಿತಾ? ಇವತ್ತೇ ನೋಡಿ, ಬೆಂಗಳೂರು ಸೌತ್ ಡಿಸ್ಟಿಕ್, ಬಸವನಗುಡಿ, ಬೆಂಗಳೂರು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಏನಂತೀರ ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಯಾಕಂದರೆ ಬೆಂಗಳೂರು, ಐ ಲವ್ ಬೆಂಗಳೂರು. ಆಯಿತಾ? ಸ್ಪೆಷಲ್ಲಾಗಿ ನನ್ನ ಸಬ್ಸ್ಕ್ರೈಬರ್ಗಳು. ಧನ್ಯವಾದಗಳು.